ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತ ರಹಸ್ಯ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಜಯಂತ್ ಮನೆ ಮಹಜರು ವೇಳೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಜಯಂತ್ ಮನೆ ಶೋಧದ ವೇಳೆ ಚಿನ್ನಯ್ಯನಿಂದ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಜಯಂತ್ ಇದ್ದಂಥ ಅಪಾರ್ಟ್ಮೆಂಟ್ನಲ್ಲಿಯೇ ಬುರುಡೆ ಇಟ್ಟದ್ದು ಚಿನ್ನಯ್ಯ. ಜಯಂತ್ ಯಾವ ಅಪಾರ್ಟ್ಮೆಂಟಲ್ಲಿ ಮನೆಯಲ್ಲಿ ಇದ್ದದ್ದೋ ಅಲ್ಲೇ ಬುರುಡೆಯನ್ನು ಕೂಡ ಇಟ್ಟಿದ್ದು ಚಿನ್ನಯ್ಯ. ಅಪಾರ್ಟ್ಮೆಂಟ್ ಮೇಲಿನ ಕೊಠಡಿಯಲ್ಲಿಯೇ ಬುರುಡೆಯನ್ನು ಇಡಲಾಗಿತ್ತು. ಅಲ್ಲಿಂದಲೇ ಬುರುಡೆಯನ್ನು ದೆಹಲಿಗೂ ಕೂಡ ತೆಗೆದುಕೊಂಡು ಹೋಗಿದ್ದದ್ದು. ಪ್ರಕರಣ ಸಂಬಂಧವಾಗಿ ಹಲವು ಸಂಘಟನೆಯ ಮುಖಂಡರ ಜೊತೆಗೂ ಕೂಡ ಚರ್ಚೆ ನಡೆದಿದೆ. ಪ್ರಕರಣದ ಬಗ್ಗೆ ಬೆಂಗಳೂರಲ್ಲಿಯೇ ಪ್ಲಾನ್ ರೂಪಿಸಿತ್ತಂತೆ ಈ ಒಂದು ತಂಡ. ಜಯಂತ್ ಮನೆಯಲ್ಲಿ ಬುರುಡೆ ಪ್ರಕರಣದ ಮೊದಲ ವಿಡಿಯೋ ಶೂಟ್ ಆಗಿರುವುದು ಜಯಂತ್ ಮನೆಯಲ್ಲಿಯೇ. ನೂರಾರು ಶವಗಳನ್ನು ಹೂತಿಟ್ಟಿರ್ತಕ್ಕಂಥ ಕುರಿತು ವಿಡಿಯೋ ರೆಕಾರ್ಡ್ ಮಾಡಿರೋದು. ಮಟ್ಟಣ್ಣನವರ್ ಇಲ್ಲಿ ನಿರ್ದೇಶನ ಮಾಡಿದ್ದು, ಆ ನಿರ್ದೇಶನದ ಪ್ರಕಾರನೇ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಅಂತ ಆರೋಪ. ಬಳಿಕ ಮಟ್ಟಣ್ಣನವರ್ ಸೂಚನೆಯ ಪ್ರಕಾರನೇ ವಿಡಿಯೋ ಡಿಲೀಟ್ ಮಾಡಿದ್ದದ್ದು ಜಯಂತ್ ಅಂತ ಇಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಲ್ಲಿ ಸುಳ್ಳು ಮಾಹಿತಿ ಕೊಟ್ಟಂತ ಆರೋಪ. ಗಿರೀಶ್ ಮಟ್ಟಣ್ಣನವರ್ ಸೇರಿ ಮೂವರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಎಂಬುವರು ಕೊಟ್ಟಿರತಕ್ಕಂಥ ದೂರಿನ ಅನ್ವಯವಾಗಿ ಇವರ ಮೇಲೆ ಎಫ್ಐಆರ್ ಆಗಿದೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೆ ಮದನ್ ಬುಗಡಿ ಈ ಮೂರು ಜನರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. BNS 204, 319, 353 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮದನ್ರನ್ನು ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂಥೇಳಿ ಮಟ್ಟಣ್ಣನವರು ತೋರಿಸಿದ್ದದ್ದು. ಮಾಧ್ಯಮಗಳ ಎದುರುಗಡೆ ಮಾತನಾಡುವ ವೇಳೆಯಲ್ಲಿ ಪರಿಚಯ ಮಾಡಿದ್ದು ಮಟ್ಟಣ್ಣನವರು. ಇದು ಹೇಗೆ ಆ ವ್ಯಕ್ತಿ ಮಾನವ ಹಕ್ಕುಗಳ ಅಧಿಕಾರಿ ಅಲ್ಲದೇ ಇದ್ದ ಮೇಲೆ ಆತನ ಆ ಥರ ತೋರಿಸಿದ್ದು ಯಾಕೆ ಅಂತ ಈತನ ಪ್ರಶ್ನೆ.